ಸಂಪ್ರದಾಯ ಸಂಸ್ಕೃತಿಯ ಸಾಗರದಲ್ಲಿ ಶ್ರೀ ಗುರುದತ್ತ ಜಯಂತಿಯ ಭಕ್ತಿ ಮೆರವಣಿಗೆ. ಇಳಕಲ್ ಶ್ರೀ ಸ್ವಕುಳಸಾಳಿ ನೇಕಾರ ಸಮಾಜದ ಆಶ್ರಯದಲ್ಲಿ ಡಿಸೆಂಬರ್ 4, 2025 ಗುರುವಾರದಂದು ಶ್ರೀ ಗುರು ದತ್ತಾತ್ರೇಯ ಜಯಂತಿ ಮಹೋತ್ಸವವು ಅದ್ದೂರಿಯಾಗಿ ಮತ್ತು ಆಧ್ಯಾತ್ಮಿಕ ಭಾವದಿಂದ ನೆರವೇರಿತು. ಸಮುದಾಯದ ಒಗ್ಗಟ್ಟು, ಪರಂಪರೆ ಮತ್ತು ಶ್ರೀದತ್ತನ ಭಕ್ತಿಯು ಈ ವರ್ಷದ ಉತ್ಸವದ ವಿಶೇಷ ಆಕರ್ಷಣೆಯಾಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಶ್ರೀ ಗುರು ದತ್ತಾತ್ರೇಯ ಮಂದಿರದಲ್ಲಿ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ನಂತರ ಸಮಾಜದ ಎಲ್ಲಾ ಮಹಿಳೆಯರು ಪರಂಪರಾತ್ಮಕ ನಾಮಪಠಣ, ಆರತಿ ಮತ್ತು ನಾಮಕರಣ ವಿಧಿಗಳನ್ನು ಅತ್ಯಂತ ಭಕ್ತಿ, ಶ್ರದ್ಧೆ ಮತ್ತು ಶಿಷ್ಟಾಚಾರದೊಂದಿಗೆ ನೆರವೇರಿಸಿದರು. ಈ ವೇಳೆ ಸಾಂಪ್ರದಾಯಿಕ ವಸ್ತ್ರಾಭರಣದಲ್ಲಿ ಕಳಸ್, ಆರತಿ ಮತ್ತು ದೀಪದೊಂದಿಗೆ ತಾಯಂದಿರು ಹಾಗೂ ಸುಮಂಗಲಿಯರು ಪಾಲ್ಗೊಂಡ ದೃಶ್ಯ ಭಕ್ತರ ಮನಸೆಳೆಯಿತು. ಸಮಾಜದ ಧಾರ್ಮಿಕ ಆಚರಣೆಗಳಲ್ಲಿ ಮಹಿಳೆಯರ ಈ ಸಕ್ರಿಯ ಭಾಗವಹಿಸುವಿಕೆ ಉತ್ಸವಕ್ಕೆ ಭಕ್ತಿ, ಪಾವಿತ್ರ್ಯ ಮತ್ತು ಗೌರವದ ಸೌಂದರ್ಯವನ್ನು ನೀಡಿತು. ಸಮಾಜದ ಯುವಕರು ತಮ್ಮ ಉತ್ಸಾಹ ಮತ್ತು ಸಂಘಟನೆಯ ಹಾದಿಯಲ್ಲಿಯೇ ಶಿಸ್ತುಬದ್ಧ ಬೈಕ್ ರ್ಯಾಲಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಿದರು. ಜೈ ಗುರುದತ್ತ ಎಂಬ ಘೋಷಣೆಗಳಿಂದ ಪ್ರತಿಧ್ವನಿಸಿದ ಬೀದಿಗಳು ಸಮಾಜದ ಏಕತೆಯ ಸಂದೇಶವನ್ನು ಸಾರಿದವು. ಬೆಳಿಗ್ಗೆ 9 ವೇಳೆಗೆ ಶ್ರೀಗುರು ದತ್ತಾತ್ರೇಯರ ಭಾವಚಿತ್ರದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಭಕ್ತಿ ಮತ್ತು ಗೌರವದೊಂದಿಗೆ ಆರಂಭವಾಯಿತು. ಪಲ್ಲಕ್ಕಿಗೆ ಸಾಗಿದ ಕಳಸ ಹಿಡಿದ ಮಹಿಳೆಯರ ಸಾಲು, ತಾಳ ಮೃದಂಗದ ನಾದ, ಭಜನೆ ಮತ್ತು ಸಾಂಸ್ಕೃತಿಕ ಗಾನಗಳಿಂದ ತುಂಬಿದ ಈ ಮೆರವಣಿಗೆ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಗೌರವ ಭಾವದಿಂದ ಸಾಗಿತು. ಹಿರಿಯರಿಂದ ಚಿಕ್ಕವರ ತನಕ ಎಲ್ಲರೂ ಭಾಗವಹಿಸಿದ ಮೆರವಣಿಗೆಯು ಶ್ರೀದತ್ತನ ಭಕ್ತಿ ಹಾಗೂ ಸಮಾಜದ ಒಗ್ಗಟ್ಟಿನ ಜೀವಂತ ಉದಾಹರಣೆಯಾಯಿತು. ಶ್ರೀ ಗುರು ದತ್ತನ ದಿವ್ಯ ಕೃಪೆಯಿಂದ ಎಲ್ಲರ ಮನೆಗಳಲ್ಲಿ ಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ಸೌಭಾಗ್ಯ ನೆಲೆಸಲಿ ಎಂಬುದು ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ. ವರದಿ ಮಂಜುನಾಥ್ ನೀಲಿ, ವಿಎನ್ ನ್ಯೂಸ್, ಇಳಕಲ್.